ಗಂಡ ಇದ್ದರೂ ಪರಪುರುಷನನ್ನು ಇಷ್ಟಪಡುವ ಹೆಂಗಸರು. ಇವತ್ತು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಬೇಕಾಗತ್ತೆ. ಯಾಕೆ ಇಂತಹ ಸಮಸ್ಯೆಗಳಾಗತ್ತೆ, ಇದರಿಂದ ಏನು ಉಪಯೋಗ, ಇದು ಮಾಡುವುದು ಸರಿಯೇ ತಪ್ಪೇ, ಅನೇಕ ಗೊಂದಲದ ಪ್ರಶ್ನೆಗಳು ನಿಮ್ಮಲ್ಲಿದ್ದೇ ಇರುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಡೆಯುತ್ತಿದೆ ಅಂತಲೇ ಹೇಳಬಹುದು. ಗೊತ್ತೋ ಗೊತ್ತಿಲ್ಲದೆಯೋ ಇಂತಹ ತೊಂದರೆಗಳಿಗೆ ಸಿಲುಕಿಕೊಂಡಿದ್ದರೆ ಅಥವಾ ಇದನ್ನು ತೊಂದರೆಯಾಗಿ ಬೇಕು ಅಂತ ಬಯಸುವವರು ಇವತ್ತಿನ ವಿಡಿಯೋ ನಿಮಗಾಗಿ. ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತರು, ದೈವಜ್ಞ ಗುರುಗಳು ಶ್ರೀ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರ ನೀಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಾಪ್ರವೀಣರು, ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸುವಂತಹ ದೈವ ಶಕ್ತಿ ಇರುವವರು ಶ್ರೀ. ಎಷ್ಟೋ ಜನರು ಇಂತಹ ಸಮಸ್ಯೆಗೆ ಒಳಗಾಗಿದ್ದಾರೆ. ಇನ್ನು ಕೆಲವರು ಇಂತಹ ಸಮಸ್ಯೆ ಬೇಕು ಅಂತಲೇ ಬರುತ್ತಾರೆ. ಅಂಥವರಿಗಾಗಿ ಅನೇಕ ಪರಿಹಾರಗಳನ್ನು ನೀಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಸಾಮಾನ್ಯವಾಗಿ ಯಾಕೆ ಸ್ತ್ರೀಯರು ಪರಪುರುಷರನ್ನು ತುಂಬ ಇಷ್ಟಪಡುತ್ತಾರೆ? ಮನೆಯಲ್ಲಿ ಅವರಿಗೆ ಬೇಕಾದದ್ದು ಸಿಗದೆ ಇದ್ದಾಗ ಇಂತಹ ಒಂದೊಂದು ಆಸೆಗಳು ಇದ್ದೇ ಇರುತ್ತದೆ. ಸಾಮಾನ್ಯವಾಗಿ ಸ್ತ್ರೀಯರು ಕಾಮವನ್ನು ಬಯಸುವುದಕ್ಕಿಂತ ಹೆಚ್ಚಾಗಿ ಪ್ರೀತಿ, ಪ್ರೇಮ, ನಮ್ಮನ್ನು ಇಷ್ಟಪಡುವ ಜೀವಗಳು ಬೇಕು ಅಂತ ಬಯಸುತ್ತಾರೆ. ಇದು ಮನೆಯಲ್ಲಿ ಗಂಡನಿಂದ ಸಿಗದೇ ಇದ್ದಾಗ ಮಾನಸಿಕವಾಗಿರಬಹುದು ಅಥವಾ ದೈಹಿಕವಾಗಿರಬಹುದು, ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ಒಂದು ಕೇರಿಂಗ್ ನೇಚರ್ ಗಂಡನಿಂದ ಸಿಗದೇ ಇದ್ದಾಗ ಹೆಂಡತಿ ಅದನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಕೆಲವರ ಜೀವನದಲ್ಲಿ ಇದು ತುಂಬ ಚೆನ್ನಾಗಿ ಆಗುತ್ತದೆ, ಮತ್ತೆ ಕೆಲವರ ಜೀವನದಲ್ಲಿ ಇದು ಜೀವನ ಪೂರ್ತಿ ಕೊರಗುವಂತೆ ಮಾಡುತ್ತದೆ. ಅದಕ್ಕೆ ಕಾರಣ ಹಲವಾರು ಇರಬಹುದು. ಯಾವುದೇ ಒಬ್ಬ ಹುಡುಗ ತಾನು ಪ್ರೀತಿಸುವ ಹುಡುಗಿಯನ್ನು ಅಥವಾ ಸ್ತ್ರೀಯರನ್ನು ಮನಬಂದಂತೆ ಪ್ರೀತಿಯ ವಿಚಾರವನ್ನು ಮಾತನಾಡಿಸಿ ನಂಬಿಸುತ್ತಾನೆ. ಅವನಿಗೆ ಆಕೆಯಿಂದ ಬಯಸಿದ್ದೆಲ್ಲ ಸಿಕ್ಕಿದ್ದ ಮೇಲೆ ಆತ ಅವಳನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಇದು ಅವಳಿಗೆ ತುಂಬ ಗೊಂದಲ ಮತ್ತು ತುಂಬ ಸಮಸ್ಯೆಗಳು, ಮಾನಸಿಕವಾಗಿ ತನ್ನನ್ನು ತಾನು ಕುಗ್ಗಿಸುವಂತೆ ಮಾಡಿಬಿಡುತ್ತದೆ. ಇಂತಹ ತೊಂದರೆಗಳು ಸಾಕಷ್ಟು ಬಾರಿ ಆಗಿದೆ. ಅನೈತಿಕ ಸಂಬಂಧದಲ್ಲಿ 100ಕ್ಕೆ 90 ಭಾಗ ಇದು ನಡೆಯುತ್ತದೆ. ಎಲ್ಲರೂ ಸ್ವಾರ್ಥಿಗಳೇ ಆಗುತ್ತಾರೆ. ಇಂತಹ ಸಮಸ್ಯೆಗಳು ಅನೈತಿಕ ಸಂಬಂಧದಿಂದ ಆಗಿದ್ದಾಗ ಬಿಟ್ಟು ಹೊರಟು ಹೋಗುವಂತಹ ಸ್ತ್ರೀಯ ಅಥವಾ ಪುರುಷರು ಮತ್ತೆ ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಅನ್ನುವುದಾದರೆ ಕಪ್ಪು ಇಜ್ಜಲಿನ ಒಂದು ತಂತ್ರವನ್ನು ಗುರುಗಳು ಅರಶಿನ ಕುಂಕುಮ ಮಾಡಿ ನಿಮಗೆ ಕೊಡುತ್ತಾರೆ. ಅದನ್ನು ಹೇಗೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಶ್ರೀ ಗುರುಗಳಿಗೆ ಕೇಳಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಮತ್ತು ದೀರ್ಘ ಪರಿಹಾರವನ್ನು ಪಡೆದುಕೊಳ್ಳಿರಿ.